ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಿದ್ರು. ಏನು ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನು ಬಯಲಿಗೆ ಎಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನು ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ದರೆ ಅದನ್ನು ಹೇಳಿದ್ದೀವಿ. ಎಲ್ಲ ಇದೆ. ಅದಕ್ಕೆ ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಒಂದು 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡ್ತೀವಿ. ಸೊ ನಮ್ಮದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು ಅದನ್ನು ಅವರು ಉಳಿಸ್ಕೊಳಕ್ಕೆ ಹೋದ್ರು. ತಿರ್ಗಿ ಅವ್ರಿಗೇನೋ ಎದುರಿಸಿ ಬೆದರಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರು ಬಿಟ್ಟಿದ್ದು ವಿಚಾರ. ಅವ್ರನ್ನೇ ಕೇಳ್ಕೊಬೇಕು. ನೀವು ನಮ್ಗೇನು ಗೊತ್ತು ಅವ್ರನ್ನೇ ಕೇಳ್ಕೊಬೇಕು. ನೀವು ನಮ್ಗೆ ಹೇಳಿದ್ರೆ ಏನು ಹೇಳ್ತಾರೆ? ಮೊದಲೆಲ್ಲ ಬೇಡ ಅಂದು ಆನಂತರ ಸಭೆ ಮಾಡಿ ಈಗ ಆಯ್ತಪ್ಪ, ಈಗ ಅವರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸಾಕು. ಏನೇನೇ ನಾವು ಫಸ್ಟ್ ಇದಕ್ಕೆ ಏನು ಹೇಳಬೇಕು, ಫಸ್ಟ್ ನಮಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಅದು ಏನಕ್ಕೆ ಅಂತ, ನಿಮ್ದು ಹಿಂಗಿದೆ, ನಿಮ್ಮ ಕಾಲದ ಹಿಂಗಿದೆ, ನೀವು ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡಲಿ. ಆಮೇಲೆ ನೆಕ್ಸ್ಟು ನಮ್ಮದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಇಡಿ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ, ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರಲಿ ಅವರು ಅಂತೇಳಿ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನನಗೆ ಮಾಹಿತಿ ಇದೆ. ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ. ಯಾರು ಆಫೀಸರ್ ಕರ್ಕೊಂಡೋಗಿ ಸಿ ಎಂ ಹೆಸರು ಹೇಳೋ ಅಂತ ಹೇಳೋದು, ಡಿ ಕೆ ಹೆಸರು ಹೇಳೋದು, ಇನ್ನೊಂದು ಹೆಸರು ಹೇಳೋದು, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ನಾನು ನಂದೊಂದು ಪಟ್ಟಿ ಇದೆ, CBI ಏನೇನು ಮಾಡ್ತಾ ಇದೆ, ಏನೇನೆತ್ತ ಅವ್ರು ಏನು FIR ಹಾಕಿದ್ದಾರೆ ಅದೆಲ್ಲ ನಾನು ನಿಧಾನಾಗೆ ಮಾತಾಡ್ತೀನಿ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸೋದಕ್ಕೆ ಒಳಸಂಚು ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ, ಹೌದಾ ಸರ್? ನೋಡ್ರಿ, ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಿದ್ರು. ಏನು ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನು ಬಯಲಿಗೆ ಎಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನು ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ದರೆ ಅದನ್ನು ಹೇಳಿದ್ದೀವಿ. ಎಲ್ಲ ಇದೆ. ಅದಕ್ಕೆ ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಒಂದು 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡ್ತೀವಿ. ಸೊ ನಮ್ಮದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು ಅದನ್ನು ಅವರು ಉಳಿಸ್ಕೊಳಕ್ಕೆ ಹೋದ್ರು. ತಿರ್ಗಿ ಅವ್ರಿಗೇನೋ ಎದುರಿಸಿ ಬೆದರಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರು ಬಿಟ್ಟಿದ್ದು ವಿಚಾರ. ಅವ್ರನ್ನೇ ಕೇಳ್ಕೊಬೇಕು. ನೀವು ನಮ್ಗೇನು ಗೊತ್ತು ಅವ್ರನ್ನೇ ಕೇಳ್ಕೊಬೇಕು. ನೀವು ನಮ್ಗೆ ಹೇಳಿದ್ರೆ ಏನು ಹೇಳ್ತಾರೆ? ಮೊದಲೆಲ್ಲ ಬೇಡ ಅಂದು ಆನಂತರ ಸಭೆ ಮಾಡಿ ಈಗ ಆಯ್ತಪ್ಪ, ಈಗ ಅವರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸಾಕು. ಏನೇನೇ ನಾವು ಫಸ್ಟ್ ಇದಕ್ಕೆ ಏನು ಹೇಳಬೇಕು, ಫಸ್ಟ್ ನಮಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಅದು ಏನಕ್ಕೆ ಅಂತ, ನಿಮ್ದು ಹಿಂಗಿದೆ, ನಿಮ್ಮ ಕಾಲದ ಹಿಂಗಿದೆ, ನೀವು ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡಲಿ. ಆಮೇಲೆ ನೆಕ್ಸ್ಟು ನಮ್ಮದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಇಡಿ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ, ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರಲಿ ಅವರು ಅಂತೇಳಿ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನನಗೆ ಮಾಹಿತಿ ಇದೆ. ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ. ಯಾರು ಆಫೀಸರ್ ಕರ್ಕೊಂಡೋಗಿ ಸಿ ಎಂ ಹೆಸರು ಹೇಳೋ ಅಂತ ಹೇಳೋದು, ಡಿ ಕೆ ಹೆಸರು ಹೇಳೋದು, ಇನ್ನೊಂದು ಹೆಸರು ಹೇಳೋದು, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ನಾನು ನಂದೊಂದು ಪಟ್ಟಿ ಇದೆ, CBI ಏನೇನು ಮಾಡ್ತಾ ಇದೆ, ಏನೇನೆತ್ತ ಅವ್ರು ಏನು FIR ಹಾಕಿದ್ದಾರೆ ಅದೆಲ್ಲ ನಾನು ನಿಧಾನಾಗೆ ಮಾತಾಡ್ತೀನಿ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸೋದಕ್ಕೆ ಒಳಸಂಚು ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ, ಹೌದಾ ಸರ್? ನಾನು
ನ್ಯಾನೋ ಟೆಕ್ನಾಲಜಿ ಇವತ್ತು ಭಾಳ ಬೆಳೆದಿದೆ. ಭಾರತ ರತ್ನ ಪ್ರೊಫೆಸರ್ ರಾವ್ ಅವರು CNR ರಾವ್ ಅವರು ಇವತ್ತು 90 ವರ್ಷ ಆಗಿದೆ. ಅವರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ನಾನು ಅವ್ರಿಗೆ ನಾವೆಲ್ಲ ಸೇರಿ ಅಭಿನಂದಿಸಿದ್ದೇವೆ, ಶುಭ ಹಾರೈಸ್ತಿದ್ದೇವೆ. ನಮ್ಮ ಒಂದೊಂದು ದಿನದ ಆಯುಷ್ಯ ಕೂಡ ಎಲ್ಲರಿಗೂ ಅವ್ರು ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಸೊ ನ್ಯಾನೋ ಟೆಕ್ನಾಲಜಿ ಇಡೀ ವಿಶ್ವಕ್ಕೆ ಅವಶ್ಯಕತೆ ಇದೆ. ನಮ್ಮ ವ್ಯವಸಾಯದಿಂದ ಹಿಡಿದು ಕ್ಲೈಮೇಟ್ ಚೇಂಜಿಂದ ಹಿಡಿದು ಎನರ್ಜಿಯಿಂದ ಹಿಡಿದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಂದ ಹಿಡಿದು ಎಲ್ಲ ಥರದ ಪವರ್ ಸೆಕ್ಟರು ಎಲ್ಲ ಟೆಕ್ನಾಲಜಿ ಕೂಡ ಈ ಎಲ್ಲ ವಿಚಾರಕ್ಕೂ ಕೂಡ ಮಾನವನ ಬದುಕಿಗೆ ಭಾಳ ಅವಶ್ಯಕತೆ ಇದೆ. ಎಲ್ಲದೆ ಬೇರೆ ಬೇರೆ ಎಲ್ಲ ಥರದಲ್ಲೂ ಕೂಡ ಇವತ್ತು ನ್ಯಾನೋ ಟೆಕ್ನಾಲಜಿನ ಭಾಳ ಚೆನ್ನಾಗಿ ಬಳಕೆ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಇಂಜಿನಿಯರ್ಸು ಎಲ್ಲ ಕೂಡ ಭಾಳ ಇದಕ್ಕೆ ಮುಂದೆ ಬಂದಿದ್ದಾರೆ. ಸೊ ನಾವು ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡ್ತೇವೆ. ಮುಂದಕ್ಕೂ ಕೂಡ ಕರ್ನಾಟಕದಲ್ಲಿ ಒಂದು ದೊಡ್ಡ ಇವೆಂಟನ್ನು ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದ್ದು ನಾನು ಈಗಾಗಲೇ ಅನೌನ್ಸ್ಮೆಂಟ್ ಕೂಡ ನಾನು ಮಾಡಿದ್ದೀನಿ. ಇದು ಭಾಳ ವಿಶೇಷ. ಸೊ ವಿಶ್ವ ಸುಮಾರು ಬೇಕಾದಷ್ಟು ದೇಶಗಳಿಂದ ಇವತ್ತೆಲ್ಲ ಇಲ್ಲಿ ಪ್ರತಿನಿಧಿಗಳಾಗಿ ಇಲ್ಲಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಇದನ್ನು ಗಮನ ಸೆಳೀತಾ ಇದ್ದೀವಿ. ನೆಕ್ಸ್ಟು ಒಂದು 3,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. 400 ಕೋಟಿ ಹೆಚ್ಚಿಗೆ ಬಂದಿದೆ. ಭಾಳ ಒತ್ತಡ ಇದೆ. ನನಗೆ ನಮ್ಮ ಆಫೀಸರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಪಬ್ಲಿಕ್ಕು ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಕರೆಕ್ಷನ್ಸು ಮಾಡ್ಕೊಳ್ಬೇಕು, ಒಂದು ತಿಂಗಳು ಎಕ್ಸ್ಟೆನ್ಷನ್ ಮಾಡಬೇಕು ಅಂತೇಳಿ ಪ್ರಾಪರ್ಟಿ ಟ್ಯಾಕ್ಸ್ ಏನು ನಾವು 31 ಲಾಸ್ಟ್ ಡೇಟ್ ಹೇಳಿದ್ದು ಅದಕ್ಕೆ ಹೇಳಿದ್ದಾರೆ. ಭಾಳ ಒತ್ತಡ ಇದೆ. ಯಾಕೆಂದರೆ ಸರ್ವರು ಡೌನ್ ಆಗಿತ್ತು ಅಂತೇಳಿ ಇವೆಲ್ಲ ಮಾಡೋಕ್ಕಾಗಿಲ್ಲ. ಕೆಲವೆಲ್ಲ ಚೆಕ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ, ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು 1 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟೆಂಡಿಂಗ್ 1 ಮಂತ್, ಲಾಸ್ಟ್ ಮಂತ್. ಸೊ ಈ ಫೆಸಿಲಿಟೀಸ್ನೆಲ್ಲ ಉಪಯೋಗಿಸ್ಕೊಳ್ಬೇಕು. ಕೆಲವು ಕರೆಕ್ಷನ್ಸು ಇದೆ. ಕೆಲವರೆಲ್ಲ ನಿಯತ್ತಾಗಿ ಕಟ್ತಾ ಇರೋರಿಗೆ ಸ್ವಲ್ಪ ನಮಗೆ ಗೊತ್ತಿಲ್ಲದೆ ಕೆಲವು ಜಾಸ್ತಿ ಆಗಿದೆ, ಅಂಥವರೆಲ್ಲ ನಮಗೆ ಹೆಚ್ಚಿಗೆ ಕಟ್ಟಬೇಕು ಅನ್ನೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ರೆಕ್ಟಿಫೈ ಮಾಡೋಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಯಾರು ಹೆಚ್ಚಿಗೆ ಕಟ್ಟಿದರೆ ನೆಕ್ಸ್ಟ್ ಕಟ್ಟುವಾಗ ಸ್ವಲ್ಪ ಅದನ್ನು ರೆಕ್ಟಿಫೈ ಮಾಡೋಂಥ ಕೆಲಸ ಮಾಡ್ತೀವಿ. ಸೊ ಯಾರು ಗಾಬರಿ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಬಟ್ 31st August ವಿಲ್ ಬಿ ದಿ ಲಾಸ್ಟ್. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಅದಕ್ಕೆ ಯಾಕೆಂದರೆ ಕಾನೂನಲ್ಲೇ ಬೇಕಾದಷ್ಟು ಅವಕಾಶನ ನಾವು ಮಾಡಿಕೊಡ್ಬೇಕಾಗಿದೆ. ಸರ್ ವಿ ಆರ್ ಡೂಯಿಂಗ್. ಸರ್